ರಾಜ ರಾಣಿ ಇಬ್ಬರು ಗಮನಿಸಿ ನೋಡ್ದಂಗೆ ಆ ವಿಷ್ಣು ವೇಷದಲ್ಲಿರುವಂಥ ನೇಕಾರ ಬರ್ತಾನೆ. ಅವರಿಬ್ಬರು ಕೂಡ ಅಂತಃಪುರದೊಳಗಡೆ ಹೋದಲ್ಲ ನೋಡ್ತಿದ್ದಂಗೆ ರಾಜನಿಗೆ ಮನಸ್ಸಲ್ಲಿ ಬೇರೆ ಥರ ಬರುತ್ತೆ. ಓ, ಇವರಿಬ್ಬರು ನಿಜವಾಗ್ಲೂ ರಾಧಾ ಕೃಷ್ಣನೇ ಆಗಿಬಿಟ್ಟಿದ್ರೆ ನನಗಿಂತ ಶೌರ್ಯವಂತರು ಇಡೀ ಪ್ರಪಂಚದಲ್ಲಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನನಗೆ ಅಳಿಯ ಆಗಿರೋನು ಮಹಾವಿಷ್ಣು. ಅದರಿಂದ ನಾನು ಬೇರೆ ರಾಜರುಗಳನ್ನೆಲ್ಲ ಗೆದ್ದುಬಿಟ್ಟು ಇಡೀ ಭೂಮಂಡಲನೇ ಆಳ್ಬೋದು. ಅವನ ಚಿಂತೆ ಆ ದಿಕ್ಕಲ್ಲಿ ಹರಿಯುತ್ತೆ ರಾಜನಿಗೆ. ಸರಿ, ಅವನೇನು ಮಾಡ್ತಾನೆ, ಮಾರನೇ ದಿವಸ ಬೆಳಗ್ಗೆ ರಾಜ್ಕುಮಾರಿಗೆ ಕರೆದ್ಬಿಟ್ಟು, ನೋಡಮ್ಮ, ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ, ನೀನು ಮಹಾವಿಷ್ಣುವೇ ಮದುವೆ ಆಗಿದೆ ಅಂತೇಳಿ ಗೊತ್ತಾಗಿದೆ. ನಮಗೇನು ಅದ್ರ ಬಗ್ಗೆ ಬೇಜಾರಿಲ್ಲ, ನೀ ಚಿಂತೆ ಪಡಬೇಡ. ಆದರೆ ನೀನು ಮಹಾವಿಷ್ಣುಗೆ ಹೇಳು, ನಾನು ಬೇರೆ ರಾಜರುಗಳ ಮೇಲೆ ಯುದ್ಧಕ್ಕೆ ಹೋಗ್ತೀನಿ. ನನಗೆ ಅವನೇ ದೇವತಾ ಆಗಿರೋದ್ರಿಂದ ಅವನು ಸುದರ್ಶನ ಚಕ್ರ ಬಿಟ್ಟು ಆ ಶತ್ರುಗಳನ್ನೆಲ್ಲ ಕೊಂದುಬಿಡಲಿ. ನಾನು ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ನಾನು ಇಡೀ ಇದಕ್ಕೆ ಚಕ್ರಾಧಿಪತಿ ಆಗ್ತೇನೆ. ಅವಳು ಪಾಪ ಅಮಾಯಕ ಹುಡುಗಿ, ಆಗಲಿ, ನಾವು ವಿಷ್ಣು ಹತ್ರ ಹೇಳ್ತೀನಿ ಅಂತ ಹೇಳ್ತೀನಿ. ಅವತ್ತು ರಾತ್ರಿ ಬಂದಾಗ ವಿಷ್ಣು ವೇಷದಲ್ಲಿ ಇವನು ನೇಕಾರ ಬಂದಾಗ ಹೇಳ್ತಾಳೆ, ನೋಡಿ, ಈ ಥರ ನೀವು ಮಹಾವಿಷ್ಣು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ನಮ್ಮ ತಂದೆ ಬೇರೆ ರಾಜ್ಯಗಳ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತಿದ್ದಾರೆ, ಅವರು ಗೆಲ್ಲುವಂಗೆ ನೀವು ಮಾಡಬೇಕು, ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ ಅಂತೇಳಿ. ಇವನು ಪೀಕಲಾಟ ಶುರು ಆಗುತ್ತೆ. ಆದರೂ ಧೈರ್ಯ ಬಿಡಬಾರ್ದಲ್ಲ, ಏನಾದ್ರು ಮಾಡಿ ನಾವು ಉಪಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಆಯ್ತಾಯ್ತು ರಾಜಂಗೆ ಹೇಳು ಮಾಡೋದಕ್ಕೆ, ನಾನೆಲ್ಲೂ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ, ಅವ್ನು ಬೆನ್ನಿಂದನೇ ನಿಂತ್ಕೊಂಡು ನಾನು ಅವನಿಗೆ ಶಕ್ತಿ ತುಂಬ್ತೀನಿ, ಅವನು ಎಲ್ಲರ ಮೇಲೂ ಗೆಲ್ತಾನೆ ಅಂತೇಳಿ ಪ್ರೋತ್ಸಾಹ ಮಾಡಿಬಿಡ್ತಾನೆ. ಈ ಬೆಪ್ಪ ರಾಜ ಇವನನ್ನು ನಂಬಿಕೊಂಡು ತನ್ನ ಹತ್ರ ಇರೋ ಸೈನಿಕರುಗಳೆಲ್ಲ ಕರ್ಕೊಂಡು ಬೇರೆ ಬೇರೆ ರಾಜ್ಯಗಳ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಆ ರಾಜರು ಇದ್ದಕ್ಕಿದ್ದಾಗಿ ಇವನು ಯಾವನೋ ನಮ್ಮ ಮೇಲೆ ಯುದ್ಧಕ್ಕೆ ಬಂದಲ್ಲ ಅಂತ ಹೇಳ್ಬಿಟ್ಟು ಹೊಡೆದು ಕಳಿಸ್ಬಿಡ್ತಾರೆ ಈ ರಾಜನಿಗೆ ಮತ್ತು ಮಿಕ್ಕ ಸೈನಿಕರಿಗೆಲ್ಲ. ಇನ್ನು ಕೆಲವು ರಾಜರು ಏನು ಮಾಡ್ತಾರೆ, ತಾವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಇವನ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾರೆ. ಇವನು ಈ ಕಡೆ ಸೈನ್ಯನೂ ಕಡಿಮೆ ಆಗೋಗ್ಬಿಡುತ್ತೆ, ತನ್ನ ಹತ್ರ ಇರೋ ದವಸ ಧಾನ್ಯಗಳು ಕಡಿಮೆ ಆಗುತ್ತೆ, ಬೊಕ್ಕಸದಲ್ಲಿರೋ ಹಣ ಕಡಿಮೆ ಆಗುತ್ತೆ, ಗೆಲುವು ಮಾತ್ರ ಎಲ್ಲೂ ಸಿಕ್ಕೋದೇ ಇಲ್ಲ. ಚಿಂತೆಯಿಂದ ಬಂದು ತಿರ್ಗಾ ಮಗಳ ಹತ್ರ ಹೇಳ್ತಾನೆ, ನೋಡು, ನಾನು ವಿಷ್ಣು ನಂಬ್ಕೊಂಡು ಎಂಥದ್ದು ಕೆಟ್ಟಕ್ಕೆ ಹಾಕೊಂಬಿಟ್ಟೆ, ಎಲ್ಲ ಕಡೆ ನಾನು ಸೋಲನ್ನೇ ಅನುಭವಿಸ್ಬಿಟ್ಟೆ, ಎಲ್ಲ ರಾಜರು ಕೂಡ ನಾನು ಹೊಡೆದು ವಾಪಸ್ ಓಡಿಸ್ಬಿಟ್ರು, ಜೀವ ಸಹಿತ ಬಂದಿದ್ದೆ ಜಾಸ್ತಿ ನಾನು. ಈಗ ನೀವು ವಿಷ್ಣು ನಂಗೆ ಸಹಾಯ ಮಾಡಿದ್ರೆ ನಮ್ಮದು ಎಲ್ಲ ಪ್ರಾಣ ಹೋಗ್ಬಿಡುತ್ತೆ, ಇಷ್ಟು ಅಪ್ರಯೋಜಕ ವಿಷ್ಣು ಅಂತೇಳಿ ನಂಗೆ ಗೊತ್ತಿರಲಿಲ್ಲ ಅಂತೇಳಲ್ಲ ಬೇಜಾರಲ್ಲಿ ಕೋಪದಲ್ಲಿ ಹೇಳ್ತಾರೆ. ರಾಜ್ಕುಮಾರಿಗೂ ಬೇಜಾರಾಗುತ್ತೆ, ಕೋಪನೂ ಬರುತ್ತೆ. ಅವಳು ರಾತ್ರಿ ವಿಷ್ಣು ಕೇಳ್ತಾಳೆ, ಏನು ನೀವು ಮಾಡ್ತಾ ಇರೋದು, ನಮ್ಮ ತಂದೆಗೆ ಇಷ್ಟೊಂದು ಅವಮಾನ ಆಗ್ತಾಯಿದೆ, ನೀವು ಹೀಗೆಲ್ಲ ಮಾಡಿದ್ರೆ ಹೇಗೆ ಅಂತ. ಇವನಿಗೆ ಕಡೆ ಕಾಲ ಬಂದಿದೆ ಅಂತ ಗೊತ್ತಾಗ್ಬಿಡೋದು. ಇನ್ನು ನಾನು ನಾಟಕ ಮಾಡಿದ್ರು ಕಷ್ಟನೇ, ಈಗ ಮಾಡ್ತಾ ಇರೋದು ನಾಟಕ ಅಂತ ಹೇಳಿದ್ರು ಕೂಡ ಇವತ್ತೇ ನಾನು ಕೊಂದುಬಿಡ್ತಾನೆ, ನಾನೇನಪ್ಪ ಮಾಡಲಿ ಅಂತೇಳಿ ತಾನೇ ಬಹಳ ನಂಬಿಕೆಯಿಂದ ಮಹಾವಿಷ್ಣುವಿಗೆ ಮೊರೆ ಹೋಗ್ತಾನೆ. ಅಪ್ಪ ವಿಷ್ಣು, ನನ್ನ ನೀನು ಕಾಪಾಡಬೇಕಪ್ಪ, ಈಗ ನಾನು ನಿನ್ನ ವೇಷದಲ್ಲಿ ಬಂದ್ಬಿಟ್ಟು ಇಷ್ಟು ದಿನ ಏನೇನೋ ಮಾಡಿ ಸುಖ ಅನುಭವಿಸ್ಬಿಟ್ಟೆ, ಈಗ ನಿಜವಾಗ ಕಷ್ಟ ಅನುಭವಿಸ್ಬೇಕಾಗಿದೆ, ನನ್ನ ವಿಚಾರ ನಿಜವಾದ್ದು ಅಂತ ನನಗೆ ಗೊತ್ತಾದರೆ ಈ ರಾಜ ನಿಜವಾಗ್ಲೂ ನನ್ನನ್ನು ಪ್ರಾಣ ತೆಗೆದುಬಿಡ್ತಾನೆ, ನೀನೇ ಕಾಪಾಡಬೇಕು, ನಾಳೆ ದಿವಸ ಯುದ್ಧದಲ್ಲಿ ಏನಾಗುತ್ತೋ ನೋಡೋಣ ಅಂತ. ಆದರೂ ರಾಜ್ಕುಮಾರಿಗೆ ಮಾತ್ರ ಧೈರ್ಯ ಹೇಳ್ತಾನೆ, ನಾಳೆ ಬೆಳಗ್ಗೆ ನಿಮ್ಮ ತಂದೆ ಹೋಗಲಿ ಯುದ್ಧಕ್ಕೆ, ಸೈನಿಕರನ್ನು ಕರ್ಕೊಂಡು ಹೋಗಲಿ, ನಾನು ಆಕಾಶ ಮಾರ್ಗದಲ್ಲಿ ಎಲ್ರಿಗೂ ಕಾಣೋ ಹಾಗೆ ಮೇಲ್ಗಡೆ ಹೋಗಿ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳ್ತಾನೆ. ಅವಳಿಗೂ ಖುಷಿ ಆಗುತ್ತೆ. ಬೆಳಗ್ಗೆ ಹೋಗಿ ರಾಜನಿಗೆ ಹೇಳ್ತಾಳೆ. ರಾಜ ಸೈನಿಕರು ಕಟ್ಕೊಂಡು ಮತ್ತೆ ತನ್ನ ಮೇಲೆ ಮುತ್ತಿಗೆ ಹಾಕಿ ಬಂದಿರೋ ರಾಜರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಇವನು ಆಕಾಶ ಮಾರ್ಗದಿಂದ ಇವನು ಗರುಡದಿಂದ ಮೇಲ್ಗಡೆ ಹೋಗ್ತಾನೆ. ಇವನಲ್ಲಿ ಹೋಗೋಕ್ಕೆ ರೆಡಿ ಆಗ್ತಿರುವಾಗ ನಿಜವಾಗ್ಲೂ ಅಲ್ಲಿ ಕ್ಷೀರಸಾಗರದಲ್ಲಿರುವಂಥ ಮಹಾವಿಷ್ಣು ಚಿಂತೆ ಶುರು ಆಗ್ಬಿಡುತ್ತೆ. ಆ ಮಹಾವಿಷ್ಣು ಗರುಡನಿಗೆ ತನ್ನ ನಿಜವಾದ ಗರುಡನಿಗೆ ಕರೆದ್ಬಿಟ್ಟು, ಇವನು ಯಾರೋ ನರಪ್ರಾಣಿ ಮನುಷ್ಯ ನನಗೆ ಪೀಕಲಾಟ ತಂದಿಟ್ಬಿಟ್ಟಿದ್ದಾನೆ, ಈಗ ಅವನಲ್ಲಿ ಹೋಗಿ ಯುದ್ಧಕ್ಕೆ ಹೋಗ್ತಾನೆ, ಅಲ್ಲಿ ಅವ್ರು ಯಾರೋ ಒಬ್ಬರು ಒಂದು ಬಾಣ ಬಿಟ್ಟು ಅವನು ಕೊಂದುಬಿಟ್ರೆ ದೇವತಾ ಸ್ವರೂಪಿ ಮಹಾವಿಷ್ಣುವನ್ನೇ ಕೊಂದ್ಬಿಟ್ವಿ ನಾವು ಅಂತೇಳಿ ಆ ರಾಜರೆಲ್ಲ ಸಂಭ್ರಮ ಪಟ್ಬಿಡ್ತಾರೆ. ಇವನಿಂದಾಗಿ ನನಗೆ ಅವಮಾನ ಆಗಂಗೆ ಆಗ್ಬಿಡ್ತು, ನಾವೇನಾದ್ರು ಮಾಡಿ ಅವ್ರ ರಕ್ಷಣೆಗೆ ಹೋಗಲೇಬೇಕು ಈಗ ಅಂತೇಳಿ ಯೋಚನೆ ಮಾಡಿಕೊಂಡು ನಿಜವಾದ ಮಹಾವಿಷ್ಣು, ನಿಜವಾದ ಗರುಡ ಅಲ್ಲಿ ಬರ್ತಾರೆ. ಈ ನೇಕಾರನಲ್ಲಿ ಅವನು ವಿಷ್ಣು ಆವಾಹನೆ ಆಗಿ ಆ ಗರುಡದ ಯಂತ್ರದೊಳಗಡೆ ನಿಜವಾದ ಗರುಡ ಆವಾಹನೆ ಆಗಿ ವಿಷ್ಣು ಚಕ್ರನೇ ನಿಜವಾಗ್ಲೂ ಕೈನಲ್ಲಿ ಬಂದು ಆ ರಾಜರನ್ನೆಲ್ಲ ಓಡಿಸಿ ಆ ಸೈನಿಕರನ್ನೆಲ್ಲ ಕೊಂದು ವಿಷ್ಣು ರಕ್ಷಣೆಗೆ ನಿಂತ್ಕೊಂಡ್ಬಿಡ್ತಾನೆ. ಈ ನೇಕಾರ ಮಾಡಿದ ಒಂದು ತಪ್ಪಿಂದ ಮಹಾವಿಷ್ಣುವೇ ಅಲ್ಲಿ ವೈಕುಂಠದಿಂದ ಇಳಿದು ಬರಬೇಕಾಯಿತು. ಇಳಿದು ಬಂದು ಇವನ ರಕ್ಷಣೆಗೋಸ್ಕರ ಅವರು ಎಲ್ಲರ ಕಣ್ಣಿಗೂ ಕಾಣಿಸ್ಕೊಂಡು ಎಲ್ಲರ ಮೇಲೂ ಯುದ್ಧ ಮಾಡಿ ಆ ಸೈನಿಕರನ್ನೆಲ್ಲ ಸಾಯಿಸಿ ಈ ರಾಜನಿಗೆ ಜಯ ತಂದುಕೊಡ್ತಾನೆ. ಅದಾದಮೇಲೆ ವಿಷ್ಣು ಅಂತರ್ಧಾನ ಆಗ್ತಾನೆ, ಗರುಡನ ವಾಪಸ್ ಹೊರಟೋಗ್ತಾನೆ. ಈ ನೇಕಾರನ ಬಗ್ಗೆ ತುಂಬ ಬೆಲೆ ಬಂದ್ಬಿಡುತ್ತೆ ಇಡೀ ರಾಜ್ಯದಲ್ಲಿ. ಮಹಾರಾಜನಿಗಂತೂ ವಿಪರೀತ ಸಂತೋಷ ಆಗಿಬಿಡುತ್ತೆ. ಅವನು ಗಾಂಧರ್ವ ವಿವಾಹ ಬೇಡ, ನಿಜವಾಗ್ಲೂ ನಿಮ್ಮನ್ನು ವಿವಾಹ ಮಾಡಿಸ್ತೀನಿ, ನೀನು ನನ್ನ ರಾಜ್ಯದಲ್ಲೇ ಇದ್ದು ಮುಂದಕ್ಕೆ ನೀನು ರಾಜ್ಯಾಧಿಪತಿ ಆಗು ಅಂತೇಳಿ ನೇಕಾರನಿಗೂ ರಾಜ್ಕುಮಾರಿಗೆ ಮತ್ತು ಎಲ್ಲರ ಮುಂದೆ ಮತ್ತೊಂದು ಸತಿ ಮದುವೆ ಮಾಡೋದು. ಈ ಕತೆ ಸ್ವಾರಸ್ಯನ ದಮನಕ ಹೇಳಿ, ನೋಡು, ಅಷ್ಟು ಕಷ್ಟದಲ್ಲಿ ಕೂಡ ಆ ನೇಕಾರ ತನ್ನ ಬುದ್ಧಿಶಕ್ತಿನ ಉಪಯೋಗಿಸಿದ್ರಿಂದ ವೈಕುಂಠದಿಂದ ಮಹಾವಿಷ್ಣುವೇ ಬಂದು ಇಳಿಯೋದಾಯಿತು. ಅವನಂಗೆ ಬಂದು ಇಲ್ಲಿ ಸಹಾಯ ಮಾಡಿದ ಮೇಲೆ ನಾನು ಇವರಿಬ್ಬರ ಮಧ್ಯೆ ಮಿತ್ರಭೇದ ಮಾಡೋಕ್ಕೆ ಹೋದಾಗ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಖಂಡಿತ ಯಾರೋ ನನ್ನ ಸಹಾಯಕ್ಕೆ ಬರ್ತಾರೆ, ನೀನು ಚಿಂತೆ ಮಾಡಬೇಡ ಅಂತ ಕರ್ನಾಟಕಂಗೆ ಹೇಳೋದು ಈ ಕಥೆಯ ಸಾರಾಂಶ.